ಯಾವತ್ತೂ ಮೇಕಪ್ ಮಾಡಿರ್ಲಿಲ್ಲ, ಯಾವತ್ತೊಂದು ಮ್ಯಾಚಿಂಗ್ ಡ್ರೆಸ್ಸು ಆ ಥರ ಎಲ್ಲ ಯಾವತ್ತೂ ಹಾಕೇ ಇರಲಿಲ್ಲ. ಸೊ ಈ ಥರದೊಂದು ಬದುಕು ನಾನು ನೋಡಬೇಕು ಅಂತ ದೇವ್ರಿಗೆ ಆಸೆ ಇತ್ತು ಅನ್ಸುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಿ ಒಂದು ಸಣ್ಣ ಗ್ಯಾಪ್ ತಗೋ, ಇದನ್ನ ಎಂಜಾಯ್ ಮಾಡು, ಎಲ್ಲ ಜಗತ್ತು ಇದನ್ನು ನೋಡ್ತಾ ಇದೆ, ನಿನ್ ಲೈಫಲ್ಲೂ ಇದು ಬೇಕು ಅಂತ ದೇವ್ರು ಪ್ಲಾನ್ ಮಾಡಿದ್ದ ಅನ್ಸುತ್ತೆ. ಹಂಗೆ ಆಯ್ತದು. ಅನ್ಎಕ್ಸ್ಪೆಕ್ಟೆಡ್ಗಳು ಎಷ್ಟು ಮಟ್ಟಿಗೆ ಹೊಡೆತ ಬಿದ್ದಾಗ ಹೆಂಗೆಲ್ಲ ಅನಿಸ್ಬಿಡುತ್ತಲ್ಲ ಬದುಕಲ್ಲಿ. ಓ ಖಂಡಿತವಾಗ್ಲು ತುಂಬಾ ಜನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಈಗ ನನಗೆ ಹೊರಗಡೆ ಬಂದ್ಮೇಲೆ ತುಂಬಾ ಜನ ಹೇಳಿದಿದೆ, ಬಿಗ್ ಬಾಸ್ ಅಲ್ಲಿ ನಿಮ್ಗಾಗಿರೋಷ್ಟು ಟಾರ್ಗೆಟ್, ನೀವು ಅನುಭವಿಸಿರೋಷ್ಟು ನೋವುಗಳೇನಾದ್ರು ನಮಗೆ ಆಗ್ಬಿಟ್ಟಿದ್ರೆ ನಾವು ಸೂಸೈಡ್ ಮಾಡ್ಕೊಂತಿದ್ವಿ, ಹೆಂಗ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಅಷ್ಟು ದಿನ ಇದ್ರಿ ಅಂತ. ಬಟ್ ನಂಗೆ ಅನ್ಸುತ್ತೆ ಅದೇ ಬದುಕಿಲ್ಲಿ ನಾವು ಎಷ್ಟು ಹೊಡೆತ ತಿಂತೀವಿ ಅವಾಗ ಸಹಿಸ್ಕೊಳ್ಳೋದು ಕಲ್ತ್ ಬಿಡ್ತೀವಿ. ಹಂಗೆ ಕಲ್ತಾಗ್ಲೇ ಬಿಫೋರ್ 30 ಇದನ್ನೆಲ್ಲ ನೋಡ್ಬಿಟ್ಟಿದೀವಿ ಸರ್. ಆವಾಗ ಒಂದ್ಸಲ ಹಿಂದ್ಗಡೆ ತಿರುಗಿ ನೋಡಿದ್ರೆ 30 ವರ್ಷಕ್ಕೆ ನಿಂತ್ಕೊಂಡು ಹಿಂದ್ಗಡೆ ಏನಾಗಿಲ್ಲ ನಮ್ಮ ಲೈಫಲ್ಲಿ, ಎಲ್ಲ ಆಗಿದೆ. ಇಷ್ಟೇನಾ ಕೇಸು, ಇಷ್ಟೇನಾ ಜೈಲಂದ್ರೆ ಇಷ್ಟೇನಾ, ಕೇಸ್ ಅಂದ್ರೆ ಇಷ್ಟನಾ, ಅವಮಾನ ಇಷ್ಟನಾ, ಯಾವನೋ ಅವ ಕಮೆಂಟ್ ಇಷ್ಟೇ ತಾನೇ ಗುರು, ನೀನ್ ಇಷ್ಟೇ ಕಮೆಂಟ್ ಹಾಕ್ಬೋದು, ಇದಕ್ಕಿಂತ ಕೆಳಗೆ ಏನ್ ಮಾಡ್ಬೋದು, ನೀನು ಇಷ್ಟೇ ಟ್ರೋಲ್ ಮಾಡ್ಬೋದು, ಇನ್ನೇನ್ ಮಾಡ್ಬೋದು ಬಿಡು, ಇದಕ್ಕಿಂತ ದೊಡ್ಡದು ನೋಡಿದೀನಿ ಅಂತ. ಜೀವನ ದೊಡ್ಡದು ಅಂತ ಅನ್ಸೋದೇ ಆಗ ಸರ್. ನಮಗೆ ಅದು ಜೊತೆಲೇ ನೋಡಿದ್ವಿ, ಬಹುಶಃ ಎಲ್ಲಾರ್ಗೂ ಸಿಗಲ್ಲ, ಒಬ್ಬೊಬ್ಬರೇ ಇದ್ದಿದ್ರೆ ನಮ್ಗೆ ಫೇಸ್ ಮಾಡೋದು ಕಷ್ಟ ಆಗೋದು, ಇಬ್ರು ಜೊತೆಲೇ ಫೇಸ್ ಮಾಡಿದ್ರಿಂದ ಅದು ಸುಲಭ ಆಯ್ತು.